ಅಲ್ರಿ ಗುಡ್ರ ಹೊಸ ಗುಡಿ ಕಟ್ಟೋದ್ರ ಬಗ್ಗೆ ಮೊನ್ನೆ ಏನೋ ವಿಚಾರ ಹೇಳಕತ್ತಿದ್ರಿ. ಈಗ ಇನ್ನೊಂದು ಗುಡಿ ತಡಿಕಂದಿರಿ, 2 ಗುಡಿ ಯಾವಾಗ ಮುಗಿಸ್ತೀರಿ? ಏನ್ ಹೋಗಿದ್ನಲೆ ಕೈ ಹಾಕಿದ್ನಲೆ ಮಗನ. ಎಲ್ಲಿಗ್ರಿ? ಹುಡುಗಿ ನಾಗನ ತಂಗಿಗೆ ಸ್ವಲ್ಪ ಮಿಸ್ಟೇಕ್ ಆಗ್ಬಿಡ್ತು. ಸುಮ್ಮನೆ ನೋಡಿ ಬಂದ್ಬಿಟ್ನಲ್ಲಿ. ಇಲ್ಲಿ ನೋಡೋಣ ಬಾ, ಮತ್ತೆ ಯಾವ್ದಾರ ಐತಿ ನೋಡೋಣ. ಇಲ್ಲ ಇಲ್ಲ ಯಾವ್ದಾರ ಹಾಕ್ಲೇ ಹೋಗ್ರಿ ಗುಡ್ರ. ಗುಡ್ರ ಬಿಡೋದು ಬೇಡ ಗುಡ್ರಿ. ಯಾವ್ದ್ರೆ ಹೊಸ ಇಕ್ಕಿದು? ನಮ್ಮ ನಾಗರಾಜಪ್ಪಣ್ಣರ ಮನಿ ಗಿಣಿರಿ ಇದು. ಇನ್ನೂ ಒಂದ್ ಐತನ ಪಂದ್ರ ರೆಡಿ ಮಾಡ್ರಿ ಗುಡ್ರ. ಮಾಡಾನಿಲ್ಲ ನೋಡ್ಬಿಡೋಣ. ಅದಂತೂ ಕೆಲಸ ಆಗ್ಲಿಲ್ಲ. ಬಿಡದಲ್ಲೇ ಪಂದ್ರ ಬಿಡದಲ್ಲ. ಸಿದ್ಧ ಹೋರಿ ಹೋಗಲಿ, ಕರೆ ಹೋಗಲಿ. ನಾನು ಹೋಗ್ಬೇಕ್ರಿ? ಹೋಗಲ್ಲ. ಯಾಕೊಂದ್ ಇಜೆ ನೀವು ಹೋಗ್ಬರ್ರಿ. ಹೋಗಿ ಬಾರ್ಲಿ ಮಗನ. ಸರಿ ಹೋಗಲ್ಲ. ಎಷ್ಟಾಗುತ್ತೆ ತಂಗಮ್ಮ ಅಲ್ಲಿ ಗೌಡ್ರು ಕರಿತವ್ರು ಬರ್ರಿ. ಯಾವ ಗೌಡ್ರಿ? ಅದ್ ಮರಿಸಿಮ್ಮ ಇದು ನಮ್ ಗೌಡ್ರಿ, ನಮ್ಮ ಊರ್ ಗೌಡ್ರು. ಏನ ಮಾತಾಡ್ಬೇಕಂತ ಪರ್ಸನಲ್ ಏನೇನ ಇರ್ತಾವ ಸ್ವಲ್ಪ ಮಾತಾಡ್ಬೇಕಂತ್ರಿ. ಹೌದ್ರಿ, ಅವ್ರನ್ನ ಕರ್ಕೊಂಡ್ ಬರ್ರಿ. ಹಂಗಾತ್ರಿ ಏನ್ ಮಾಡೋದು? ಅವ್ರನ್ನ ಕರ್ಕೊಂಬಂದ್ಬಿಡ್ಲಿ. ಸರಿ ಹೋಗಿ ಹೇಳ್ತಾನೆ. ಯಾಕಲೆ ಒಬ್ಬನ ಬರ್ತೀಯಲ್ಲ? ಏನಾಗ್ತಲೆ? ನಿಮ್ಮನ್ನ ನೀವ ಮಾತಾಡ್ಬೇಕಂತ ಹೇಳಕತ್ತಾರ್ರಿ ಅವ್ರು. ಯಾಕೆ ನೀ ಹೆದರಿ ಬಂದೆ ಮಗನ? ಹೆದರಿ ಅಲ್ರಿಪ್ಪ, ದೈವ ಬಂದ ನಿಮ್ಮನ್ನ ದೈವ ಕಳ್ಸಂತ ಬಂದ ಹೋಗ್ಬರ್ರಿ. ಹೋಗಿ ಏನಾದ್ರು ಕೇಳ್ಕೊಂಬರ್ರಿ. ನನಗೆ ಹೇಳ್ರಿ. ಅಲ್ಲಿವರೆಗೆ ನಾವ್ ಇಲ್ಲೇ ವೇಟಿಂಗ್. ಅಲ್ಲಿ ಕೂತ್ಕ ಮರಿ ಕೂತ್ಕ ಮಗನ, ಬರ್ತಾನೆ. ಮರಿಗೆ ಕೂತ್ಕೋಬೇಕ್ರಿ, ರೋಣ ಕೂತ್ಕೋಬಾರ್ದು. ಹೋಗಲ್ಲ, ನಿಂದೇನು ಕೆಲಸ ಮಗ? ನನ್ನ ಮಗನ ಯಾವ್ರು ಕೇಳಿದ್ರಿ? ಬೇಕಾಯ್ತು ಅದಕ್ಕೆ. ನಮ್ದು ಇದೇ ಊರು. ಯಾರ ಮನೆಯವ್ರ? ನನ್ನ ನಾಗೇಶ್ವರ ಸೊಸಿ. ಈಗ ಹೋಗಿ ಆ ಬಡ ಬಿಕಾರಿ ನಾಗರಾಜನ ತಮ್ಮನ್ನ ಹೇಳ್ತೀನಿ. ಈಕೆ ಇರ್ಲಿ, ಹಕ್ಕಿ ಹೆಂಗ ಚಲೋ ಐತಿ, ಏನಾರ ಮಾಡಿ ಹೊಲಿಸ್ಯಾನ. ಏನ್ರಿ ಗೌಡ್ರ ಮಾತಾಡ್ಬೇಕಂದ್ರಿ? ಆ ಕಡೆ ಏನಿಲ್ಲ, ನಿನ್ನಂತ ಸುಂದರವಾದ ಹೆಣ್ಣು ಆ ನಾಗರಾಜನ ತಮ್ಮನ್ನ ಹೇಳ್ತಾ ಬಂದಿ ಅಂದ್ರೆ ನನಗೊಂದು ಕಳ್ಳು ಚುರುಕಂತು. ಅದಕ್ಕೆ ಕೇಳಿದೆ. ಅದ್ಯಾಕೆ ಕಳ್ಳು ಚುರುಕಂತ್ರಿ? ನೀನು ಫ್ಯಾಟಾಗಿದ್ದು ಓದಿ ಬಂದಿದಿ, ಒಳ್ಳೆ ಚೆನ್ನಾಗಿರೋ ಹೆಣ್ಣು. ಇಲ್ಲಿ ಬಂದು ಕೂಲಿನೋ ಹಾಲಿನೋ ಮಾಡ್ಕೊಂಡು ತಿನ್ನೋರು ಮನ್ಯಾಗ ಬಂದಿಯಲ್ಲ, ಅದ ನಮಗೆ ಅದೃಷ್ಟ ಇಲ್ಲ ಬಿಡು. ನಮಗೇನು ಸಿಕ್ಕರು ಸಿಗ ಪುಣ್ಯ ಇಲ್ಲ. ಅಲ್ಲ, ಹೋಗಿ ಆ ಬಡ ಬೇಕಾರಿ ನಾಗರಾಜನ್ ತಮ್ಮನ ಮದುವೆಗೆ ಅಲ್ಲ ಬುದ್ಧಿ ರೈತಿ ಅಲ್ಲ. ಏನ್ ಮಾಡ್ಬೇಕು ಬಿಡ್ರಿ ಗೌಡ್ರ, ಹಣೆ ಬಾರಲ್ರಿ. ಅದೇ ಹಣೆ ಬಾರ ಕೊನೆ ಯಾರ ಅಂತಾರ ನೋಡು. ನಿನ್ನೊಂದು ಮಾತು ಕೇಳ್ಬೇಕಂತ ಮಾಡಿದ್ದೀನಿ. ಏನ್ರಿ ಗೌಡ್ರ? ಅದು ನೀವು ಅಂದ್ರ ನಿನ್ನ ಮ್ಯಾಲ ಇಷ್ಟಪಟ್ಟದ ನಾನು, ನೀನು ಅಂದ್ರ ನಿನ್ನ ಮಾರಣೆ ಹೆಂಗಿರ್ತದನೆ. ಹಂಗೆಲ್ಲ ಮಾತಾಡ್ಬೇಡ್ರಿ ಗೌಡ್ರ. ಒಂದ್ಸಲ ಇಷ್ಟಪಟ್ಟು ಮದ್ವೆ ಆಗಿ ಬಂದೇನಿ, ಹಂಗೆಲ್ಲ ತಪ್ಪದಾರಿ ತುಳಿಯಕೆಲ್ರಿ ನಾನು. ಯಾಕಂದ್ರ ಈಗಿಂದ ನೋಡ್ಕೋಬೇಡ, ಮುಂದಿನ ಜೀವನ ನೋಡು, ನೀನು ಭವಿಷ್ಯದ್ದು. ನೀನ್ ಅದ್ರ ಬೇರೆ ಪೇಟೆಗಿದ್ದು ಹೆಣ್ಮಗಳು. ದುಡ್ಡಿತ್ತಂದ್ರೆ ಬೇಕಾದ್ ಮಾಡ್ಬೋದು ಇವತ್ತು. ಅದೇ ದುಡ್ಡಿಲ್ಲ ಅಂದ್ರ ಕುರ್ಚಿ ಹಿಡ್ಕಂದ್ ಕಾಳೆ ತೆಗಿಯಕ್ ಹೋಗಿದ್ದಿ ಹೊಲಕ್ಕೆ. ಕಾಳೆ ತೆಗಿಯಕ್ ನಿನ್ನ ಗಂಡನ ಜೊತೆಗೆ ವಿಚಾರ ಮಾಡಿ ನನಗೆ ಹೇಳು. ಆಯ್ತ್ರಿ ಗೌಡ್ರ, ವಿಚಾರ ಮಾಡಿ ತಿಳಿಸ್ತೇನ್ರಿ. ವಿಚಾರ ಮಾಡಿ ನೀ ಹೂ ಅಂದ್ರ ಸಂಪತ್ತಿನ ಮೇಲೆ ನಿನ್ನನ್ನ ಇಡ್ತದೆ. ಸರಿ ಗೌಡ್ರ, ವಿಚಾರ ಮಾಡಿ ತಿಳಿಸ್ತೇನ್ರಿ. ಹೋಗಿ ಬಾ. ಅಂತೂ ಈ ಹೆಣ್ಣನ್ನ ಹೊಲಿಸಂದಾತು. ಇನ್ನ ನನ್ನ ವಶಕ್ಕೆ ಮಾಡುವುದು ಅಷ್ಟೇ. ಗೌಡ್ರು ಹೇಳಿದ್ದು ನಿಜ ಅನಿಸ್ತತಿ. ವಿಚಾರ ಮಾಡ್ಬೇಕು. ಇವ್ರ ಜೊತೆಗೆ ಹೋದಂದ್ರೆ ಅದ ಬಡತನ, ಅದ ಹೊಲ, ಅದ 1000 ಜನ 1000 ತಿಳ್ಕೊಳ್ಳಿ. ನನ್ನ ಜೀವನ ನನ್ನ ಇಷ್ಟ. ನಾಳೆ ಹೋಗಿ ಗೌಡ್ರ ಹತ್ರ ಮಾತಾಡ್ತೇನೆ. ನನ್ನ ಜೀವನ ಮುಖ್ಯ, ಇಲ್ಲಿ ಬೇರೆ ಯಾರ ಜೀವನನೂ ಅಲ್ಲ. ನಾ ಚೆನ್ನಾಗಿರ್ಬೇಕು ಒಟ್ಟು. ಏನ್ ಗೌಡ್ರ ಬರಬ್ಬರ್ ನಿಂತ್ಕೊಂಡು ನೆಳ ಬಿಸಿಲು ಕಸ್ತಂಗ ಐತಿ? ಯಾಕಲ್ಲ, ಏನಾಗೈತಿ ನಿನಗೆ? ಏನಿಲ್ಲ, ಮೊನ್ನೆ ಇಲ್ಲೇ ಸ್ವಲ್ಪ ಕೆಲ್ಸದ ಬಿಡ್ರಿ ಗೌಡ್ರ. ಹೋಗಿದ್ದೆ ಅಂಗಡಿ, ಹೋದ್ರೆ ಊಟ ಆಗಿತ್ರೆ, ಚಾ ಕುಡಿದ್ರೆ, ತಾಂಬೂಲ ಮಿಸ್ಕೊಂಡ್ರೆ ಬಂದ್ರಿ. ಮತ್ತಲ್ಲೇ ಮಗನ ನಿನ್ನ ಅಡಿಕೆಲಿ ಬಿಟ್ರೆ ನಿನ್ ಗತಿನೇ ಇಲ್ಲ. ಏನ್ ಮಾಡ್ಬೇಕು ಗೌಡ್ರ? ಸಿಗರೇಟ್ ಬೈತೀರಿ, ಕುಡಿದ್ರು ಬೈತೀರಿ. ಹಂಗಾಗಿ ನಾವು ಅಡಿಕೆ ಲೆಕ್ಕಾಚಾರ ಏನ್ ಮಾಡಿದಿ? ಲೆಕ್ಕಾಚಾರದ್ದು ಎಲ್ಲ ಸರಿ. ಇದು ನಿಮ್ ಲೆಕ್ಕಾಚಾರ ಏನಂತ್ರಿ? ಮೊನ್ನೆ ಕುಡಿದ್ವಲ್ಲ. ಹೋಗಿದ್ನಲ್ಲ ಮಗನ, ಹೋಗಿದ್ದಿ ಇವತ್ತು. ಅಲ್ಲಿಂದ ಬರಕತ್ತಿತ್ತು. ಅಂತೂ ಮಾತುಕತೆ ಮುಗಿಸ್ತಂಗಾತು. ಮುಗ್ಸೇನಿ. ಏನಂದ್ರಿ? ಮುಗ್ಸೇನಿ. ಯಾವಾರ ಕುದುರ್ತಾ ನೋಡೋಣ. ಯಾಕಂದ್ರ ಟೈಮ್ ಬೇಕಲ್ಲ. ನೋಡ್ಬಾರ್ರಿ ಗೌಡ್ರ, ಕ್ಯಾಚ್ ಕಣ್ಣಿಟ್ಟು ಹೆಣ್ಣು ಅವನು ಬಿಟ್ಟಿಲ್ಲ ಈ ಗೌಡ. ಇನ್ನು ಇದನ್ನು ಬಿಡ್ತಾನಲ್ಲೇ. ಕಲಿಯುಗದ ಗೌಡ ಅಂತ ಪಾತ್ರ ಮಾಡಕೈತಿ.
ಅಂತೂ ಮಾಡ್ರಿ. ಮಾಡಕತ್ತೀನಿ ಎಲ್ಲ ಹಾಕಿ ಹೇಳಿನಿ. ಇನ್ನು ಉತ್ತರ ಬರ್ಬೇಕಷ್ಟ ಅವಳಿಂದ ಹಂಗಂತೀರಿ. ಮತ್ತೆ ನನಗತಿ ನಿನಗೇನು ಸಾಲ ಆಗೈತಿ? ನಿನಗೆ ಯಾವ್ದಾರು ನೋಡ ನಾನು ಬ್ಯಾಡ್ರಿ ಕೊಡ್ರ ನಮ್ದು ಯಾವತ್ತಿದ್ದು ಬ್ಯಾಚಿಲ್ಲ ಲೈಫ್. ಮತ್ ಹೋಗಲ್ಲಿ ಯಾವ್ದಾರ ಸಿದ್ದರೂಢ್ರ ಮಟ್ಟಕ್ಕೆ ಹೋಗಿ ಮಾಲಿಯಕ್ಕೆ ಕೂತ್ಕೊಂಬ. ಬ್ಯಾಡ್ರಪ್ಪ ನಾವ್ ಹೆಂಗ ಟಕ್ಕಿಂಗ್ ಒಟ್ಟಿದ್ದು ಮಾಡ್ಕೊಂತ ಪಾಡಿದೀನಿ. ನಮ್ದು ಅದಲ್ರಿ. ನಿನ್ ಬಿಟ್ರೆ ನಮ್ಗೆ ಯಾರಾದ್ರೂ ಬಾರ್ಲಿ. ಅದ್ರ ನಂದ್ರಾಗ ಒಂದ್ 50 ಎಕರೆ ಹೊಲ ಐತಿ. 1 ಎಕರೆ ಸಾಕು, 1 ಎಕರೆ ಮಾಡ್ಕೊಡ್ತೀನಿ. ಬಾಡ್ರಿ 49 ಎಕರೆ ಐತ್ರಿ, 1 ಎಕರೆ ನೀವ್ ಇಟ್ಕರ್ರಿ. ಅಂದ್ರೆ ಪೂರ ಮಗ ನನ್ನ ಜಾಡ್ಸ್ಬೋದಂಗ ಅದ ನೀವು. ಮತ್ತೆ ನಾನು ಅಂಟರ್ ಮಾಡೋದಲ್ಲ. ಮತ್ತೇನಲ್ಲಿ ನಿಮ್ ಸಾಲ ತೀರ್ಸಾಗಿಂದ ಗಡಿಗೆ ಅಂದ್ರೆ ನನ್ನ ಒತ್ತಿಡ್ಬೇಕಂತ ಮಾಡಿ ಸ್ವಲ್ಪ ರೊಕ್ಕ ಐತಿ ಮಾಡಿದ್ರಿ ನೀವು. ಕೋಟಿ ಮೇಲೆ ಹೋಗೈತಿ. ನಿನ್ನೆ ರಾತ್ರಿ ಲೆಕ್ಕ ಮಾಡಿದ್ ನಾನು. ನಿನ್ನೆ ಟೈಮ್ ಸಿಕ್ತ ನನಗೆ. ಅಲ್ಲಿ ಮತ್ತೆಲ್ಲ ಬಡ್ಡಿ ದುಡ್ಡು ಏನ್ ಮಾಡಿದಿ? ಬಡ್ಡಿ ದುಡ್ಡು ಇಟ್ಟಿದ್ದು ಬ್ಯಾಂಕ್ನಾಗ ಇಟ್ಟನ್ರಿ, ಸಿಂಡಿಕೇಟ್ ಬ್ಯಾಂಕ್ನಾಗ. ಅಲ್ಲ ಮತ್ತೇನ್ರ ನಿನ್ ಹೆಂಡತಿಗೆ ಕಳು ಮಾಡಿ ಸರಪರ ಅಂತವ್ ಏನು ಮಾಡಿ ನಾ ಬಿಟ್ಟು ಬಂದ ಭಾವಿಸ್ತು ಗುಡ್ರ. ಇಲ್ಲ ಊರ್ ಕೇಸಲ್ಲ ಹೋಗ್ಬಿಟ್ಟಿದ್ ನಾನು. ಯಾರನ್ನ? ನಾನು ಹೇಳ್ತೀನಿ ಈಗ ಔಷಧದಾಗ ಎಲ್ಲಿ ಹೊಂಟ್ರಿ ಅಂತ ನೀವು. ಇಲ್ಲ ಅಲ್ಲ ಹೊಲ ಕಡೆ ಹೊಂಟಿದ್ನೆ. ಅವ್ ನಾಗನ ಸೊಸಿ ಅದ ಹೋಗಿ ಬರ್ತಾನೆ. ಅಂತೂ ನಡೀಲಿ ಜಾತ್ರೆ ಮಾತ್ರ ತಗರ್ರಿ. ನಡಿಲೇ ಮಗ, ನಾವು ನಡಿ ಬರ್ತೇನೆ. ಪೂಜಾ ನನ್ನ ಪ್ರೀತಿ ಒಪ್ಪಿಗೆಂದೆ? ಹಾರಿ ಗೌಡ್ರ ನಿನ್ನೆ ವಿಚಾರ ಮಾಡಿದೆ ನಾನು. ಅದನ್ನ ಹೇಳಕ್ ಬರತ್ತಿದ್ದೆ ನಾನು. ಇವತ್ತು ದಾರ ಕುಡಿದ್ರಿ ಅಂತೂ ನನ್ನ ಮೇಲೆ ಇಷ್ಟ ಆಗೈತಿ. ಹಾರಿ ಗೌಡ್ರ ಮುಂಚೆ ನೀವೇ ಸಿಕ್ಕಿದ್ರೆ ನಿಮ್ಮನ್ನ ಮದುವೆ ಆಗ್ತಿದ್ದೆ. ಏನ್ ಮಾಡ್ಬೇಕು ಹಣೆ ಬಾರ. ನೀನ್ ನನ್ನವಳಾದ್ಮೇಲೆ ನಿನ್ನ ಮಾರಾಣಿ ಹೆಂಗಿರ್ತಾನೆ. ಇನ್ನು ಮುಂದೆ ಮಾರಾಣಿ ಆಗಿರುವಂತ ಬಾ. ನಮ್ ಗೌಡ್ರು ಏನು ಮಾಡಿ ಟ್ರೈನ್ ಬುಕ್ ಮಾಡಿದಂಗೆ ಆತು. ನನ್ನ ಗತಿ ಏನಪ್ಪ, 20 ವರ್ಷ ಆತು ಇಂಟಿ ಬಿಟ್ಟು ಬಂದು. ಶಿವನಿ ಶಂಭುಲಿಂಗ ನಾನು ಎಲ್ಲಿ ಹರಿಹರ ಧೀರೇಂದ್ರ ಗೋಪಾಲ ಉಳ್ಳಾಗಡ್ಡಿ ವ್ಯಾಪಾರಿ ಮಾರ್ಕೆಟಿಗೆ ಉಳ್ಳಾಗಡ್ಡಿ ಮಾರಕ್ಕೆ ಹೋಗ್ಬೇಕಾಗತ್ತೋ ಹೆಂಗು ವಿಚಾರ ಮಾಡ. ನಾನು ಏನಾರ ಮಾಡಿ ಕ್ಯಾಚಿಕ್ಕಿಂತಾನೆ ಬಿಡಲ್ಲ. ನಿಮ್ಗೊಂದು ವಿಚಾರ ಹೇಳ್ಬೇಕಾಗಿತ್ತು. ಹೇಳೇನದು ಪೂಜಾ? ಇವಾಗ ಮನ್ಯಾಗ ನಮ್ಮ ಮಾವಗೂ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ದೊಡ್ಡ ಸಮಸ್ಯೆನ ಆಗ್ತೈತಿ. ಆಗ್ಲಿ ಬಿಡು. ಅದಕ್ಕೆ ಬ್ಯಾಡ್ರಿ, ಊರಾಗಿರೋದ ಬೇಡ ನಾವು. ಅಂದ್ರ ಈ ಊರಾಗ ಇರೋದ್ ಬೇಡ ಅಂತ ಹೇಳ್ತಿ. ಆಗ್ಲಿ, ನೀನ್ ಹೇಳ್ದಂಗ ಆಗ್ಲಿ. ಆದ್ರ ನನ್ನ ಮಾತು ನೀ ಕೇಳು. ಏನ್ ಹೇಳ್ರಿ? ನೀನ್ ಏನಾದ್ರು ಮಾಡಿ ನಿಮ್ಮ ಮಾವ ನಾಗರಾಜ ಅನ್ನೋದಲ್ಲ, ಅವ್ನಿಗೆ ಏನಾರ ಒಂದು ತಲೆ ಮೇಲೆ ಅಪದ ಒರೆಸಿ ಅವ್ರಿಗೆ ಕಳಂಕ ಒರೆಸಿ ಇದ್ದದ್ದು ನಿನ್ನ ಬಟ್ಟಿ ಬರಿ ತಗಂದು ಬಂದ್ಬಿಡು. ಬೆಂಗಳೂರು ಹೋಗಿ ಸೆಟ್ಲ್ ಆಗನಂತ. ಆಯ್ತ್ರಿ, ಇವತ್ತು ಅದ ಕೆಲಸ ಮಾಡ್ತೇನೆ. ಒಟ್ಟು ನೀನಲ್ಲಿ ಬೆಂಕಿ ಹಚ್ಬೇಕಲ್ಲಿ. ನೀನ್ ಹೊರ ಬರ್ಬೇಕಪ್ಪ ಅಂದ್ರೆ ಏನ್ರ ಹೇಳ್ಬೇಕಲ್ಲ ಉಪಾಯನ. ಆಯ್ತು, ಇವತ್ತು ಅದ ಕೆಲಸ ಮಾಡ್ತೇನ್ರಿ. ಮಾಡ. ನಾ ಬರ್ಲೆ? ಬರ್ತೇನೆ. ಅಂತೂ ಇಂತೂ ಆ ನಾಗರಾಜನ ಮನೆ ಹೊಡೆದಂಗ ಆತು. ಆ ಮನೆ ತುಂಬಿದ ಮನೆಗೆ ಹುಳಿ ಹಿಂಡಿದಂಗ ಆತು. ನಾನು ಅಂದ್ಕೊಂಡದ್ದೆಲ್ಲ ನನ್ನಂತೆ ಸಾಗಿತು. ಇನ್ನ ಅವಳನ್ನು ಕರ್ಕೊಂಡು ಬೆಂಗಳೂರು ಹೋಗ್ತಿದ್ದಾನೆ. ಹೆಂಗಿದು ಅಣ್ಣ ತಮ್ಮಗ್ ಜಗಳ ಹಚ್ಚೋದು? ವಿಚಾರ ಮಾಡಿ ಸಾಕಾಗತೈತಿ. ನೋಡೋಣ, ಇನ್ನೂ ಟೈಮ್ ಐತಿ. ಸುಮಾ 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 ಇಲ್ರಿ ಮಾವರ. ಯಾಕ್ರಿ? ಎಲ್ಲಿಗಳಮ್ಮ? ಇಲ್ಲೇ ಹೊಲಕ್ಕೆ ಹೋಗಿರ್ಬೇಕ್ರಿ. ಯಾಕೋ ಇವತ್ತು ಭಾಳ ತಲೆ ನೋವ್ತಾ ಇದೆ ಮಾಕ. ಕುತ್ಕೋರಿ ಫಸ್ಟ್. ವೀಕ್ಸ್ ಹತ್ಲೇನ್ರಿ ಮಾವರ? ಇಲ್ಲ ಬಿಡಮ್ಮ, ಈಗ ಸುಮಾ ಬರ್ತಾಳಲ್ಲ ಅಷ್ಟ ಬಿಡಮ್ಮ. ನೀನು ಯಾಕೆ ತಂದ್ರಮ್ಮ? ತಲಿನಾರ ಹೆಚ್ಚಿಕ್ತೇನೆ. ಇಲ್ಲ ಬೇಡ ಬಿಡಮ್ಮ. ಇರ್ಲಿ ಬರ್ರಿ. ಬೇಡ ಬಿಡ ಪೂಜಾ. ರೀ ನೋಡ್ರಿ, ಇಲ್ಲೇ ನಿಮ್ಮ ಅಣ್ಣ ಮಾಡೋ ರೀತಿ. ಏನ್ ಮಾಡಿದ ನಮ್ಮ ಅಣ್ಣ? ನೋಡ್ರಿ, ಇಲ್ಲೇ ನೋಡ್ರಿ. ನೀವ್ ಇರ್ಲಾರ್ದಾಗ ಹಿಂಗ ಕೆಟ್ಟದಾಗ ವರ್ತನೆ ಮಾಡ್ತಾರಿ ನನ್ ಜೊತೆ. ನಮ್ಮ ಅಣ್ಣ ಬಗ್ಗೆ ತಪ್ಪೋರ್ಸ್ಬೇಡಮ್ಮ ನೀನು. ಇಲ್ಲ ರೀ, ನಿಜ. ಗೊತ್ತವನ ನಮ್ಮಣ್ಣ ತಮ್ಮ ನಾವು ಬೆಳೆದಿರೋದು ಮೊನ್ನೆ ಬಂದಕ್ಕಿ. ಅಲ್ರಿ, ನಾ ಸುಳ್ಳು ಹೇಳ್ತಾ ಇದ್ದೀನೇನ್ರಿ? ಅವ್ರ ಮ್ಯಾಗ ಆಪತ್ನ ವರ್ಷ ನನಗೇನ್ ಸಿಗ್ತೈತ್ರಿ? ಅಣ್ಣ ತಮ್ಮ ನಾವು ಊಟದಾಗಿಂದ ಬೆಳೆದಾರ. ಹೆಂಗದವಿ ನಾವಿಬ್ಬರು ಅಣ್ಣ ತಮ್ಮ ಅಂತಂದ್ರ ದೇವ್ರಿಗೆ ಒಬ್ಬನಿಗೆ ಗೊತ್ತ. ಇಲ್ರಿ, ಮದುವೆ ಆದ್ ಬಂದಾಗಿಂದು ಹಂಗ ಮಾಡತ್ತಾರ್ರಿ ಇವ್ರು. ರಮೇಶ ಏನ್ ಹೇಳ್ತಾಳಪ್ಪ ನಿನ್ನೆಂತಿ? ನೀ ಕೆಟ್ಟದಾಗ ನಡ್ಕಂದಿ ಅಂತ ಹೇಳ್ತಾಳ. ಎಷ್ಟ್ ನಾಟಕ ಮಾಡ್ತಾರ ನೋಡಿ ಈಗ. ಅಯ್ಯೋ ರಮೇಶ, ನಾ ಕೆಟ್ಟ ನಡ್ಕಂದಂತ? ಯಪ್ಪ, ಅಯ್ಯೋ ದೇವ್ರೇ. ಪೂಜಾ, ಯಾಕಮ್ಮ ಈ ರೀತಿ ಸುಳ್ಳು ಹೇಳ್ತೀನಿ ಗಂಡನಿದ್ರಿಗೆ? ನಾನ್ ನಿನ್ನ ಹಂಗ್ ಮಾಡಿದ್ದೀನಮ್ಮ. ನೀವು ನಾಟಕ ಮಾಡ್ಬೇಡ್ರಿ. ದೇವ್ರನಿಗೆ ರಮೇಶ, ನಾನು ಆತರ ಮಾಡಿಲ್ಲ ರಮೇಶ. ಕಾಲ್ ಬೀಳ್ತಾಳೆ ರಮೇಶ.
ನಾನು ಆತರ ಮಾಡಿಲ್ಲ ರಮೇಶ್, ದೇವ್ರು ಆತರ ಮಾಡಿಲ್ಲ ರಮೇಶ್. ಸುಳ್ಳು ಹೇಳತ್ತಾರಿ, ನನ್ ನಂಬ್ರಿ ನೀವು. ನಾ ಇಲ್ದಾಗ ಏನ್ ಮಾಡಿ ಏನ ರಮೇಶ ಕಣ್ಣು ಕಾಣಂಗಿಲ್ಲ ಅಂತಂದು ಮಗಳು ಅದು ಮಗಳ ಸಮಾನ ನಿನಗೆ. ಇಲ್ರಿ ಎಲ್ಲಾ ನಾಟಕ. ಮಗಳ ಮೇಲೆ ಹಂಗ್ ಮಾಡ್ತೀನಿ ನಾನು. ಅಲ್ಲೋ ನನ್ನ ಕಣ್ಣು ಕಾಣಲ್ಲ ಮೊದ್ಲಾಗ. ಸುಮ್ಮನೆ ಕೆಟ್ಟ ಪದ ಹೊರಿಸ್ಬೇಡ್ರಿ ನನ್ ಮೇಲೆ. ನಿಮ್ ಕೈ ಮುಗಿತಿಲ್ಲ ನಾನು ಆತರ ಮಾಡ್ಬೇಡ್ರಿ. ಅಣ್ಣ ಅಂದ್ರ ನಾ ದೇವ್ರು ಅಂತ ತಿಳ್ಕೊಂಡಿದ್ದೆ ಅಣ್ಣ. ಅಯ್ಯೋ ದೇವ್ರ, ದಿನಾನು ಹಿಂಗ ಮಾಡ್ತಾರ್ರಿ. ನೀವ್ ಅಣ್ಣ ತಮ್ಮ ಜಗಳ ಮಾಡ್ತೀರಂತ ನಾ ಹೇಳಿಲ್ರಿ ನಿಮ್ ಹತ್ರ. ಇವತ್ ನೀವ ನೋಡಿದ್ರಿಲ್ರಿ ಕಣ್ಣಾರೆ. ನಾ ಏನ್ ಕೇಳಿಕ್ ಇವಾಗ ನಿಮ್ಮಿಬ್ಬರು ಮಾತಾಡು. ಎಷ್ಟ್ ನಾಟಕ ಮಾಡ್ತಾರ ನೋಡ್ರಿ. ಅಣ್ಣ ಇಂತ ನಾಟಕ ಮಾಡ್ಬೇಡ. ನಾನು ಹೇಳಿ ಫೋನ್ ಮಾಡಿ ಹೇಳಲ್ಲ ದಿನಾನ. ಅಯ್ಯೋ ರಮೇಶ, ನಾನು ಆದ್ರ ನಂಬಿದ್ದಿಲ್ಲ ನೀನ್ ಕಣ್ ಕಾಣಲ್ಲ ಅಂತಂದ್ರೆ ನೀ ಈ ತರ ಮಾಡ್ತೀಯ. ಇಲ್ಲೇ ಕಣ್ಣಿದ್ರಿಗೆ ನೋಡ್ದೆ ನಾನೀಗ. ಅಲ್ಲೋ ನೀ ಕೈ ಹಿಡ್ಕೊಂಡದ್ದ. ನಾನು ಏನ್ ಮಾಡಿದೆ ಅಂತ ಹೇಳಿ ಈಗ ಮಾಡ್ತಿದ್ರಿ. ನಾನ್ ಕಣ್ಣಿದ್ರಿಗೆನ ಕೈ ಹಿಡ್ಕೊಂಡಿಪ್ಪ. ಈಗ ಬಂದೆ ನಾನು. ಅಲ್ಲೋ ನಾ ಇಲ್ದಾಗ ನೀ ಏಟ್ ಮಾಡಿರಕ್ಕಿಲ್ಲ. ಅಲ್ಲ ರಮೇಶ, ನಾನು ಏನು ಕೇಳಿಲ್ಲಪ್ಪ. ಯಾಕೋ ತಲ್ಲಿದ್ದೆ ಅಂತ ಅಷ್ಟೇ ಕೇಳಿದಪ್ಪ. ಬೇಡಮ್ಮ ಸುಮ್ಮ ಬಂದ್ ಸಿಗ್ತಾಳು. ನಾಟಕ ಮಾಡಿದೆ ಅಂತ ಎಷ್ಟ್ ಸುಳ್ಳು ಹೇಳ್ತೀರಿ ಮಾವಾರ ನೀವು. ಸುಮ್ಮ ಅಣ್ಣ ಅಣ್ಣ ಏನಿದು? ಬೈತಿದ್ರ ನೀವು? ಏನಾತಣ್ಣ? ನಿಮ್ ಅಣ್ಣ ಅಂತ ಕೆಲ್ಸ ಮಾಡೋಣ ಅದಕ್ ಬೈಯಾಕತ್ತೇವಿ. ಅದ್ಕಮ್ಮ ನೆಟ್ಟಿಗೆ ಮಾತಾಡ್ರಿ. ಸೀದಾ ನಿಮ್ ಅಣ್ಣಗಿರಾಕ್ ಹೇಳ್ರಿ. ನಮ್ಮ ಅಣ್ಣ ಏನ್ ಮಾಡಿದ್ರು? ಅಣ್ಣ ನಿನಗೂ ಗೊತ್ತಾಗಲ್ವಾ? ಅಷ್ಟೆಲ್ಲ ಬೈತಾರ ಅವ್ರು. ಕೈ ಹಿಡಿದು ಹೇಳದಮ್ಮ. ನನ್ನ ಇದ್ರಿಗೆನ ಕೈ ಹಿಡಿದು ಹೇಳದ. ನಾನು ಫೋನ್ ಮಾಡಿ ಹೇಳ್ದೆ ಕೇಳಿ. ಅಣ್ಣನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡ ನೀನು. ಅಣ್ಣನ ಬಗ್ಗೆ ನನಗೆ ಒಳ್ಳೇದ್ ಗುಣ ಐತಿಮ್ಮ. ನನಗೆ ಅಣ್ಣನ ಬಗ್ಗೆ ಗೊತ್ತ. ಅಣ್ಣ ಯಾವ ತರ ಅಂತ ನಿಂಗೆ ಅಣ್ಣ ತಮ್ಮ ನಾವು ಅವ್ರ ಮಾತು ಕೇಳ್ಕೊಂಡು ನನ್ ಕಣ್ಣಿದ್ರಿಗೆನ ಕೈ ಹಿಡಿದು ಹೇಳದಮ್ಮ. ಹೆಂಗ ನಂಬಿದೆ ಅಣ್ಣ ನೀನು? ನನ್ ಕಣ್ಣಿದ್ರಿಗೆ ನಡೆದದ್ದನ್ನ ನಾನ್ ನೋಡ್ಬಾರ್ದೇನಮ್ಮ. ರಮೇಶ, ಪೂಜೆ ಏನ್ ಬರ್ಸಿರಮ್ಮ ನನ್ನ ಮೇಲೆ? ಕಾಮಕಾಂತಮ್ಮ ನಾನು. ಅಯ್ಯೋ ಅಯ್ಯೋ ದೇವಾ. ಅಣ್ಣ ಸುಮ್ಮನಿರಣ್ಣ. ಅವರೆಲ್ಲ ಹೇಳಿದ ತಕ್ಷಣ ಯಾವ ತರ ಆಗಲ್ಲ. ನೋಡ್ರಿ ಎಷ್ಟು ನಾಟಕ ಮಾಡತ್ತಾರಿ ಬಿಳಾರ್ ಸೇರಿ. ಕೇಳಮ್ಮ ಈ ಮಾತ್ ನಾನು ಯಾಕೆ ನೀವ್ ಇಲ್ದಾಗೂ ಇವ್ರು ಸುಮಾನು ಹಾಗೆ ನಂಗ್ ಟಾರ್ಚರ್ ಮಾಡ್ತಿರ್ತಾಳ್ರಿ. ಆದ್ರೂ ನಾನ್ ಹೋಗ್ಲಿ ಬಿಡು ಅಂತಂದ್ ಸುಮ್ನಿರ್ತೇನೆ. ಅಣ್ಣ ಇದನ್ನೆಲ್ಲ ನಂಬ್ತೀಯಾ ನೀನು? ಹೇಳಿದ ಅಣ್ಣ ಎಷ್ಟೆಲ್ಲ ಮಾಡಿದ್ರು ಇದನ್ನೆಲ್ಲ ನಂಬ್ತೀಯಾ ನೀನು? ಎಷ್ಟೆಲ್ಲ ಮಾಡಿದ್ರೆ ನನ್ ಕಣ್ಣಿದ್ರಿ ಕಂಡದ್ದನ್ನ ನಂಬದಂಗಿರಕಾಗತ್ತೆ ನಮ್ಮ. ಇಷ್ಟೆಲ್ಲ ಮಾಡ್ಯಾರ ಅಂತಂದು ಮೈಕೈ ಎಲ್ಲ ಮುಟ್ಟಿಸ್ಕೋಬೇಕಾ ನಿಮ್ ಅಣ್ಣನ ಹತ್ತಲೆ? ಇಲ್ಲ ಅಣ್ಣ ಆತರ ಎಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ನೀವೆಲ್ಲ ಸೇರಿ ಅಣ್ಣನ ಮೇಲೆ ಅಪವಾದ ಹೊರ್ಸತ್ತೀರಿ ಗೊತ್ತಾ? ಅಣ್ಣ ಇದನ್ನೆಲ್ಲ ನೋಡಿದ ಮೇಲನ ನಾ ಇಲ್ಲಿ ಇರಕ್ಕಲ್ಲೇ. ನಾ ಮನೆ ಬಿಟ್ಟು ಹೋಗನಿ. ಕರ್ಕಂದ ನನ್ನ ಹೆಂಡತಿ ಕರ್ಕಂದ ನಾ ಮನೆ ಬಿಟ್ಟು ಹೋಗನಿ. ನಾನು ಇಲ್ಲ ನೀವ್ ಇರ್ಬೇಕಿಲ್ಲ ನಾವ್ ಇರ್ಬೇಕ. ಇಲ್ಲ ನೀವು ಮನೆ ಬಿಟ್ಟು ನಾನು ನಮ್ಮ ಅಣ್ಣ ನಾವ್ ಹೆಂಗೋ ನಾವಿನ್ನೆಲ್ಲ ಕಣ್ಣಿಂದ ನೋಡಿದ ಮೇಲೆ ನಾವ್ ಇಲ್ಲಿ ಇರಲ್ಲ. ಅಣ್ಣ ಹೋಗ್ಲಿ ಬಿಡಣ್ಣ ಅವರು. ಬರ್ರಿ ಹೋಗೋಣ ನಾವು. ಈ ಮನಿ ಯಾವಾಗಲೂ ಹೊಡಿಬಾರ್ದಮ್ಮ. ಯಾಕೇಳೆ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಎಲ್ಲರೂ ಬಾಳಿದ್ ಮನಿ. ಈ ಮನ್ಯಾಗ ನಾವ್ ಓಡೋದು ಸುಮ್ಮನೆ ಓದ ಮಾಡೋದು ಬೇಡಮ್ಮ. ಅಣ್ಣ ಇಂತ ಮನ್ಯಾಗ ಇವರೆಲ್ಲ ಬಾಳ್ಬೇಕಾ? ಬೇಡ ಅಣ್ಣ ಹೋಗ್ಲಿ ಬಿಡು. ಇವ್ರ ಮನ್ಯಾಗ ನಗರಾಗತ್ತ ಇರ್ಲಿ. ನಾವು ಎಲ್ಲರೂ ಜೀವನ ಮಾಡೋಣ. ಮನಿ ಬೇಡ ರಮೇಶ. ನಮ್ಮ ಅಡಿ ತಪ್ಪಾಗೈತಪ್ಪ. ಆದ್ರ ಕಾಮಕ ಅಂದ್ರಲ್ಲ ಅದು ಬಹಳ ಸಹಿಸ್ಕೊಳಕ್ ಆಗಲ್ಲ ನನಗೆ. ಅಂದ್ರ ಅಂತ ನನಗೆ ಗೊತ್ತಿರ್ಲಿಲ್ಲ ಬ್ರಾ ಇಲ್ಲಿವರೆಗೆ. ರಮೇಶ, ಈ ಮನೆ ನಗ್ತೀರಿಪ್ಪ ನೀವು. ನಾವು ಈ ಮನೆ ಬಿಟ್ಟು ಹೋಗೋಣ. ಅಣ್ಣ ಅವ್ರ ಹೋಗ್ಲಿ ಬಿಡಣ್ಣ. ನಾನ್ ಕೆಲ್ಸ ಮಾಡಿ ನಿಮ್ ಸಾಕ್ತೀನಣ್ಣ. ಈ ಮನಿ ಋಣ ತೀರ್ತಮ್ಮ ನಮಗೆ. ಬೇಡ, ಈ ಮನಿ ಋಣ ತೀರ್ತವ ನಮಗೆ. ರಮೇಶ ಚೆನ್ನಾಗಿರಮ್ಮ. ಅವ್ರಪ್ಪ ನಾವಿರ್ತೇವ ಮೊದ್ಲು ಹೋಗ್ರಿ. ಹೋಗ್ಕೇನಂತ ಇಲ್ಲೇ ನಿಂತಿರಲ್ರಿ ಇನ್ನು. ನಡಿ ಪೂಜೆ. ನೋಡ್ರಿ ನಿಮ್ ಅಣ್ಣ ಹೆಂಗದಾನ. ಬಟ್ಟಿ ತಗೋರಿ. ಇದ್ ನೆವ ಮಾಡ್ಕೊಂಡ್ ಮತ್ ಬರಾಕ್ ಹೋಗ್ಬೇಡ್ರಿ ಇಲ್ಲಿಗೆ. ಮನಿ ಸೋಣ ತೀರ್ಥಮ್ಮ ನಂದು. ಎಲ್ಲರೂ ಹೋಗಿ ಜೀವನ ಮಾಡ್ಕೆ ನನ್ ಬರಮ್ಮ. ಬಾ ಅಣ್ಣ ಹೋಗೋಣ. ಬಾ ಇಂಥವ್ರ ಜೊತೆ ಜೀವನ ಮಾಡೋದೇ ಬೇಡ. ಬಾ ಹೋಗೋಣ. ಬಾಳ ಸೇಟಿದ್ದ ನನ್ನ ತಮ್ಮ ಮೇಲೆ. ತಂಗಿ ಬಾಳ ಅನ್ಯಾಯ ಮಾಡಿದಮ್ಮ ನಮ್ಮ ತಮ್ಮ. ಏನ್ ಮಾಡ್ಬೇಕು? ನನ್ನ ತಮ್ಮನ ನನ್ನ ಬೆನ್ನು ಚೂರಿ ಹಾಕಿದಂಗ ಆತು. ಆದ್ರೆ ಒಂದ್ ವಿಷಯ ಮುಚ್ಚಿಟ್ಟೆ ತಂಗಿ ನಾನು. ಆದ್ರೂ ಏನಿದ್ರೆ ಹೇಳ್ತಾನೆ ಇವತ್ತು. ಏನಣ್ಣ ಅದು? ಯಾಕೆ ಹೇಳಬ್ಬಲ್ಲಿದ್ರಿಗೆ ಏನಾಯ್ತು ಹೇಳಣ್ಣ. ನನ್ ಮುಂದೆ ಹೇಳಕ್ ಹಿಂಗೆಲ್ಲ ಮಾಡ್ತೀಯ ನೀನು? ನಿಜ ಸಂಗತಿ ಕೇಳ್ಬಿಟ್ರೆ ದೇವರೊಳಗೆ ಜೀವಂತ ಹೋಗಿರಲ್ಲಮ್ಮ ನೀನು. ಅಂತದ್ ಏನ್ ಆತಣ್ಣ ಇವಾಗ? ಈ ಕಣ್ಣುಗಳು ಹೋಗಿದ್ದೀವಿ ಹೇಗ್ ಗೊತ್ತನಮ್ಮ. ನನ್ನ ತಮ್ಮಗೋಸ್ಕರ ನನ್ನ ಕಣ್ಣು ಮಾರಿದ್ ಬಿಟ್ಟು ಕೊಟ್ಟೆಮ್ಮ ನಾನು. ಅದೇ ತಮ್ಮ ನನ್ನ ಮನೆಯಿಂದ ಹೊರ ಹಾಕಿದಂದ್ರೆ ಅಯ್ಯೋ ದೇವ್ರೆ. ಅಣ್ಣ ನೀನ್ ಇಷ್ಟೆಲ್ಲ ಮಾಡಿಯಾ? ಅವನಿಗೋಸ್ಕರ ಇಷ್ಟೆಲ್ಲ ಮಾಡಿಯಾ ನೀನು? ಏನಣ್ಣ ನೀನು ಇಂತ ತಪ್ಪು ಮಾಡಿಯಲ್ಲ ನೀನು.
ಅಯ್ಯೋ ನನ್ನ ತಮ್ಮಗೂ ನನ್ನ ತಂಗಿಗೆ ಹೇಳಬಾರ್ದು ಈ ವಿಷಯನ. ಅವ್ರು ಯಾವಾಗಲೂ ನಗು ನಗುತ್ತಾ ಇರ್ಬೇಕಂತ ತಿಳ್ಕೊಂಡ್ರ ನಗು ನಗು ತಮ್ಮನ ನನ್ನ ಚೂರಿ ಹಾಕಿದಾರ. ನಾನು ಹೆಂಗಮ್ಮ, ನಾನು ಹೇಗೆ ಸಹಿಸ್ಕೊಳ್ಳಮ್ಮ ನಾನು? ಇಲ್ಲ, ನಾನು ಇದು ಬಾಳ ದೊಡ್ಡ ತಪ್ಪು ಮಾಡಿದ್ದೆ. ನಾನು ನಿನ್ ಕಣ್ದಾನ ಮಾಡಿ ಬಾಳ ದೊಡ್ಡ ತಪ್ಪು ಮಾಡಿದಿ ಗೊತ್ತಾ? ಹೋಗು, ನಂಬಿದ್ದಿಲ್ಲಮ್ಮ. ಬರಮ್ಮ, ಹೋಗೋಣ ಬಾರಮ್ಮ, ಎಲ್ಲರೂ ಹೋಗಿ ಜೀವನ ಮಾಡೋಣ ಬಾರಮ್ಮ. ಅಯ್ಯೋ ದೇವ್ರೆ, ಎಲ್ಲದೂ ನಮ್ಮಂತ ಬಡವರಿಗೆ ಬರ್ದ ನಮ್ಮ ದೇವರು. ತಂಗಿ